ಕಾರುಣ್ಯಮೂರ್ತಿ ಬಸವಣ್ಣ ಕಲ್ಯಾಣ ವಾಸನ ಬಸವಣ್ಣ ಕಾರುಣ್ಯಮೂರ್ತಿ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೇ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ
ಕೊಯ್ಯುವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು, ಹರಿದ ಹೆದ್ದೊರೆಯು ಕೆರೆ ತುಂಬಿದಂತಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ, ನೆರೆಯದ ವಸ್ತು ನೆರೆವುದು ನೋಡಯ್ಯ. ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವಿಗೆ ಕಲ್ಲು ಕೊಂಬಂತೆ ಕೂಡಲ ಸಂಗಮ ದೇವ. ಪ್ರಥಮದಲ್ಲಿ ಮಹಾಮಾನವತಾವಾದಿ, ವಿಶ್ವಗುರು, ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಎಲ್ಲ ಪ್ರಮುಖರನ್ನು ಸ್ಮರಣೆ ಮಾಡಿ, ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ, ಶಿವಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನೂ ಸ್ಮರಣೆ ಮಾಡಿ, ಲಿಂಗೈಕ್ಯ ರಾಜಗುರು ಪ್ರಭುರಾಜೇಂದ್ರ ಮಹಾಶಿವಯೋಗಿಗಳವರ ಜನ್ಮ ಶತಮಾನೋತ್ಸವದ ನಿಮಿತ್ತವಾಗಿ 10 ಹಲವಾರು ವಿಶೇಷ ಕಾರ್ಯಕ್ರಮಗಳು, ತನ್ನಿಮಿತ್ತವಾಗಿ ಬಸವ ಪುರಾಣ. ಇವತ್ತು ತಾವೆಲ್ಲರೂ ಕೂಡ ಬಹಳ ಪುಣ್ಯ ಮಾಡಿದ್ದೀರಿ. ಇವತ್ತಿನ ದಿವಸ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮಗೂ ನಿಮಗೂ ಆಶೀರ್ವಾದ ಮಾಡ್ತಾ ಇರತಕ್ಕಂಥವರು ನಂದವಾಡಗಿಯ ಪರಮ ಪೂಜ್ಯರು. ನೋಡಿರಲ್ಲ ನಂದವಾಡಿಗೆ ಅಜ್ಜರನ್ನು ತಾವೆಲ್ಲರೂ ಈ ಮೊದಲು. ಬಹಳ ದೊಡ್ಡ ತಪಸ್ವಿಗಳು, ಸಾಹಿತಿಗಳು, ಕವಿ ಹೃದಯದವರು. ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಕರುಣೆಯ ಕಂದರು. ಅಷ್ಟೇ ಅಲ್ಲದೆ ರಾಜಗುರು ಪ್ರಭು ಮಹಾಸ್ವಾಮಿಗಳವರ ಅತ್ಯಂತ ಆತ್ಮೀಯ ಪೂಜ್ಯರು ಯಾರಾದರೂ ಕೂಡ ಇದ್ರ ನಮ್ಮ ನಂದವಾಡಗಿಯ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು. ಅತ್ಯಂತ ಜನರಿಗೆ ಪ್ರತಿಯೊಬ್ಬರ ಹೃದಯಕ್ಕೆ ಮುಟ್ಟುವ ಹಾಗೆ ಪಾಠ ಪ್ರವಚನವನ್ನು ಮಾಡ್ತಕ್ಕಂಥ ಪರಮ ಪೂಜ್ಯರು. ನಿಮಗೊಂದು ಮಾತು ಗೊತ್ತಿರಬೇಕು, ಶಿವಯೋಗ ಮಂದಿರದ ಶತಮಾನೋತ್ಸವದ ಸಮಯದಲ್ಲಿ ಶಿವಯೋಗ ಮಂದಿರದಲ್ಲಿ ಬಸವ ಪುರಾಣ 3 ತಿಂಗಳು ನಡೀತು. ಮೊದಲನೇ 1 ತಿಂಗಳು ನಮ್ಮ ನಂದವಾಡಗಿಯ ಪರಮ ಪೂಜ್ಯರೇ ಬಸವ ಪುರಾಣವನ್ನ ಪ್ರಾರಂಭಿಸಿ ಅದಕ್ಕೆ ಒಂದು ಅಡಿಪಾಯ ಹಾಕಿಕೊಟ್ರು. ಎಷ್ಟರ ಮಟ್ಟಿಗೆ ನಂದವಾಡಗಿ ಅಜ್ಜವರ ಬಸವ ಪುರಾಣ ಪರಿಣಾಮ ಅಷ್ಟೊಂದು ಘನತೆ ಅಂತಂದ್ರ, ಹಿಂಗ ಬಸವ ಪುರಾಣ ಶುರು ಮಾಡಿದ್ರು ಶಿವಯೋಗ ಮಂದಿರದೊಳಗ. ಆ ಬಸವ ಪುರಾಣ ಕೇಳಾಕ ನೇರವಾಗಿ ಇವರು ಎದುರುಗಡೆನೆ ಬಂದು ಒಂದು ಆಕಳು ನಿತ್ಯವೂ ಕೂಡ ಬಸವ ಪುರಾಣ ಕೇಳ್ತಿತ್ತು. ಇದೇ ಅಜ್ಜಾರು ಹೇಳ್ತಿದ್ರು. ಅಂಥ ವಾಗ್ಮಿಗಳು, ತಪಸ್ವಿಗಳು, ನಮ್ಮಂಥವ್ರ ಮೇಲೆ ಅತ್ಯಂತ ಕೃಪಾದೃಷ್ಟಿಯನ್ನು ಇಟ್ಟಿರತಕ್ಕಂಥ ಪರಮ ಪೂಜ್ಯರು ಇವತ್ತು ಈ ಬಸವ ಪುರಾಣಕ್ಕೆ ದಯಮಾಡಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನ ಕೊಡ್ತಾ ಅದಾರಲ್ಲ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಲ್ಲೇ ಕೈ ಜೋಡಿಸಿ ಪ್ರತಿಯೊಬ್ಬರು ಕೂಡ ನಮಸ್ಕಾರವನ್ನ ಮಾಡಬೇಕು. ನಮ್ಮ ಒಪ್ಪತ್ತೇಶ್ವರ ಅಜ್ಜಾರು ಈ ಭಾಗದಲ್ಲಿ 10 ಹಲವಾರು ಹಳ್ಳಿಗಳಲ್ಲಿ ಸಂಚಾರ ಮಾಡಿ ಸಂಚಾರಿ ಬಸವ ಪುರಾಣವನ್ನು ನೆರವೇರಿಸಿಕೊಟ್ರು. ನಿತ್ಯವೂ ಕೂಡ ನಮ್ಮ ಜೊತೆಗೆ ನಸುಕಿನ ಜಾವದಲ್ಲಿ ಧರ್ಮ ಜಾಗೃತಿ ಯಾತ್ರೆಗೂ ಕೂಡ ದಯಮಾಡಿಸ್ತಾರೆ.
ಇಲ್ಲಿ ಒಳ್ಳೆಯ ಮಾರ್ಗದರ್ಶನವನ್ನೂ ಕೂಡ ಮಾಡ್ತಾರೆ. ಅಂತಹ ಪರಮ ಪೂಜ್ಯರಿಗೂ, ಪುರತಗಿರಿ ಪರಮ ಪೂಜ್ಯರಿಗೂ ಅನಂತ ಪ್ರಣಾಮಗಳು. ಆತ್ಮೀಯ ಸಾಧಕರಾಗಿರ್ತಕ್ಕಂಥ ಅಮರೇಶ್ವರ ದೇವರಲ್ಲಿ, ಶಿವಬಸವ ದೇವರಲ್ಲಿ, ನಿರುಪಾದಿ ದೇವರಲ್ಲಿ ಅನಂತ ಶರಣಾರ್ಥಿಗಳು. ಕಲಾವಿದರೇ, ಇವತ್ತು ವಿಶೇಷವಾಗಿ ಯರಿಗೋನಾಳದ ಸದ್ಭಕ್ತರು ಬಂದಿದ್ದಾರೆ. ಸ್ವಲ್ಪ ಮಾತು ಹೆಚ್ಚಿಗೆ ನಡೆದವ ಅವುಗಳು. ಯರಿಗೋನಾಳ ಮಠ ಅಂತಂದ್ರ ಪ್ರಭು ಮಹಾಸ್ವಾಮಿಗಳಿಗೆ, ಅಂದರೆ ರಾಜಗುರು ಪ್ರಭು ಮಹಾಸ್ವಾಮಿಗಳಿಗೆ ಎರಡು ಕಣ್ಣು. ಒಂದು ಅಮೀನಗಡದ ಮಠ, ಇನ್ನೊಂದು ಯರಿಗೋನಾಳದ ಮಠ. ಎರಡು ಕಣ್ಣು. ಆ ಯರಿಗೋನಾಳ ಮೇಲೆ ಅಜ್ಜಾರು ಎಷ್ಟು ಪ್ರೀತಿ ಅಂತಂದ್ರೆ ಅಲ್ಲೇ ಒಂದು ಮಠ ಕಟ್ಟೋರು. ಎಂಥ ಮಠ ನಮ್ಮ ಅಮೀನಗಡದಾಗೂ ಕೂಡ ಇಲ್ಲ. ಅಷ್ಟು ಸುಂದರವಾಗಿರತಕ್ಕಂಥ ಶಿಲಾಮಠ, ಅದು ದೊಡ್ಡ ಮಠ. ಆ ಭಕ್ತರು ಏನು ಕಡಿಮೆ ಇಲ್ಲ. ಅವರು ಕೂಡ ಎಷ್ಟು ವ್ಯವಸ್ಥಿತ ರೀತಿಯಲ್ಲಿ ಆ ಮಠವನ್ನ ನೆರವೇರಿಸಿಕೊಂಡು ಹೋಗಿದ್ದಾರೆ, ನಡೆದಿದ್ದಾರೆ. ಪ್ರಭು ಮಹಾಸ್ವಾಮಿಗಳು ಎಷ್ಟೊಂದು ಆ ಭಕ್ತರ ಮೇಲೆ ಪ್ರೀತಿ, ಅವರ ಅಂತಃಕರಣ ಅಂತಂದ್ರ ಪ್ರಭು ಮಹಾಸ್ವಾಮಿಗಳ ಅಂತಃಕರಣ ತಾವು ಲಿಂಗೈಕ್ಯರಾಗುವಕ್ಕಿಂತ ಪೂರ್ವದಲ್ಲಿಯೇ ನನ್ನ ಸಮಾಧಿ ಎಲ್ಲಿ ಆಗ್ಬೇಕು ಅಂತಂದ್ರ ನನ್ನ ಅತ್ಯಂತ ಪ್ರೀತಿಯ ಭಕ್ತರಾಗಿರ್ತಕ್ಕಂಥ ಯರಿಗೋನಾಳ್ ಊರಾಗ, ಅದು ಮಠದಾಗ ನನ್ನ ಸಮಾಧಿ ಆಗ್ಬೇಕು ಅಂತ ಅಜ್ಜಾರ ಅಪ್ಪಣೆ ಮಾಡಿದ್ರು. ಅಷ್ಟೊಂದು ಪ್ರೀತಿ. ಯಾಕೆ ದುಡಿದು ಉಣ್ತಕ್ಕಂಥ ಜನ. ಬಹಳೇನು ನೂರಾರು ಮನೆ ಇಲ್ಲ ಅಲ್ಲಿ, ಒಂದು 40-45 ಮನೆತನ ಮಠದ ಮೇಲೆ ಅತ್ಯಂತ ಭಕ್ತಿ ಶ್ರದ್ಧೆಯನ್ನು ಹೊಂದಿರತಕ್ಕಂಥ ಲಿಂಗವಂತ ಮನೆತನಗಳು. ಒಂದು ವರ್ಷನೂ ಕೂಡ ಬಿಡಲಾರ್ದಂಗ ಪುರಾಣ ಹಚ್ತಾರಪ್ಪ ಅವರು. ಒಂದು ವರ್ಷನೂ ಕೂಡ ಬಿಡಲಾರ್ದಂಗ ಪುರಾಣ ಹಚ್ತಾರ, ಜಾತ್ರೆ ಮಾಡ್ತಾರ, ಪಲ್ಲಕ್ಕಿ ಉತ್ಸವನು ಮಾಡ್ತಾರ, ಥೇರು ಕೂಡ ಮಾಡ್ಸ್ಯಾರ. ಅಷ್ಟೇ ಅಲ್ದೇನೆ ನಾವೇನು ಈಗ ಅಮೀನಗಡದೊಳಗ ಅಜ್ಜವರ 50 ವರ್ಷ ಆತು ಅಂತ ತಿಳ್ಕೊಂಡು ಜನ್ಮ ಸುವರ್ಣ ಮಹೋತ್ಸವ ಮಾಡಕತ್ತೀವಿ. ಪಟ್ಟಾಧಿಕಾರ ಆಗಿ 25 ವರ್ಷ ಆತು ಅಂತ ತಿಳ್ಕೊಂಡು ರಜತ ಮಹೋತ್ಸವ ಮಾಡಕತ್ತೀವಿ. ನಾವು ಅಮೀನಗಡದವ್ರು ಮಾಡೋದಕ್ಕಿಂತ ಮುಂಚೆನೆ ಯರಿಗೋನಾಳ ಸದ್ಭಕ್ತರು ಅದನ್ನು ಮಾಡಿ ತೋರಿಸಿಬಿಟ್ರು. ಇಂಥ ಒಂದು ಭಯ ಭಕ್ತಿ ಮಠದ ಮೇಲೆ ಅತ್ಯಂತ ಅಪರೂಪದ ಪ್ರೀತಿ ನಮ್ಮ ಯರಿಗೋನಾಳ ಸದ್ಭಕ್ತರದು. ಅವರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಗೌರವಿಸೋಣ. ಇವತ್ತು ಹೆಂಗೆ ಬಂದಾರ ಅಂತಂದ್ರ ಒಂದಲ್ಲ ಎರಡಲ್ಲ 10 ಟ್ರ್ಯಾಕ್ಟರ್ ತುಂಬಿಕೊಂಡು ಬಂದಾರ. ಅಷ್ಟು ಜನ ಬಂದಾರು. ಅಷ್ಟೇ ಅಲ್ಲದೇನೆ ಬಸವ ಬುತ್ತಿ ತಂದಾರ. ಇಲ್ಲಿ ಇಡಕ್ಕೆ ಜಗನ ಸಾಲಿಲ್ಲ. ಎಲ್ಲ ಒಯ್ದು ಪೂಜೆ ಮಾಡಿ ಒಳಗೆ ಇಟ್ಬಿಟ್ವಿ. ಈಗಾಗಲೇ ದಾಸೋದಾಗ ಒಯ್ದು ಇಟ್ಬಿಟ್ವಿ. ಏನು ಮಾಡ್ಕೊಂಡು ಬಂದಿದಾರ ಅಷ್ಟು, ಒಂದಲ್ಲ ಎರಡಲ್ಲ ನೂರಾರು ಬುಟ್ಟಿಯೊಳಗ ಅಂತಂದ್ರ ಇಲ್ಲಿ ಬರ್ತಕ್ಕಂಥ ಒಂದು 3-4 ಸಾವಿರ ಜನರಿಗೆ ಕರಿಗಡುಬು ಮಾಡ್ಕೊಂಡು ತಂದಾರ. ಜೋರಾದ ಚಪ್ಪಾಳೆ ಇರಲಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸುತ್ತಮುತ್ತ ಗ್ರಾಮದ ಎಲ್ಲಾ ಸದ್ಭಕ್ತರಿಗೂ, ಶರಣರಿಗೂ, ತಾಯಂದಿರಿಗೂ, ಮಕ್ಕಳಿಗೂ ಅನಂತ ಶರಣಾರ್ಥಿಗಳು. ಬಸವ ಪುರಾಣ. ಬಸವ ಪುರಾಣದಲ್ಲಿ ಬಸವಣ್ಣನವರ ಅನೇಕ ಲೀಲೆಗಳನ್ನು ನಾವು ಕೇಳ್ತಾ ಬರ್ತಾ ಇದ್ದೀವಿ. ಕಲ್ಯಾಣದೊಳಗ ಹಾಳ ಹರಟಿ ಹೊಡಿತಕ್ಕಂಥವ್ರು ಒಬ್ರು ಇಲ್ಲ. ವ್ಯರ್ಥವಾಗಿ ಸಮಯ ಕಳೀತಕ್ಕಂಥವ್ರು ಯಾರೂ ಇಲ್ಲ. ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು. ನಿತ್ಯವೂ ಬಸವಣ್ಣನವರ ಅನುಭವ ಮಂಟಪದಲ್ಲಿ ನಡೀತಕ್ಕಂಥ ಬೆಳಗಿನ ಜಾವ, ಸಾಯಂಕಾಲ ಆ ಅನುಭವ ಮಂಟಪದ ಗೋಷ್ಠಿಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕು. ಆ ಅನುಭವ ಮಂಟಪದಲ್ಲಿ ಕಾಯಕ ಅಂತಂದ್ರೇನು, ದಾಸೋಹ ಅಂದ್ರೇನು, ಸಮಾನತೆ ಅಂದ್ರೇನು, ಶಿವಪೂಜೆ ಅಂತಂದ್ರೇನು, ಯಾವ ರೀತಿಯಾಗಿ ಲಿಂಗಾಂಗ ಸಾಮರಸ್ಯದ ಸವಿಸುಖವನ್ನ ಅನುಭವಿಸಬೇಕು ಅಂತ ನಿತ್ಯವೂ ಕೂಡ ಇಂಥ ಚಿಂತನೆಯೊಳಗ ಬಸವಣ್ಣನ ಕಲ್ಯಾಣ.
ಪ್ರತಿಯೊಬ್ಬರು ಕೂಡ ದುಡಿಯಾಕತ್ರು. ಬಡವರ ಇರ್ಲಿ, ಶ್ರೀಮಂತರ ಇರ್ಲಿ, ಯಾವುದೇ ಜಾತಿ ಇರ್ಲಿ, ಯಾವುದೇ ಧರ್ಮ ಇರ್ಲಿ, ಕಾಯಕವೇ ಕೈಲಾಸ. ಕಷ್ಟಪಟ್ಟು ದುಡಿಬೇಕಂತಾರ ಬಸವಣ್ಣನವರು. ಅಪ್ಪ ಗಳಿಸಿದ್ದು, ಅಜ್ಜ ಗಳಿಸಿದ್ದು, ಮುತ್ತಜ್ಜ ಗಳಿಸಿರ್ತಕ್ಕಂಥ ಆಸ್ತಿಯೊಳಗೆ ನೀ ಬದುಕಾಕತ್ತಿದ್ದಿ ಅಂತಂದ್ರ ಅದು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ದಾಸೋಹಕ್ಕೆ ಸಲ್ಲುವುದಿಲ್ಲ ಅಂತಾರವರು. ಹಿರಿಯರು ಗಳಿಸಿರ್ತಕ್ಕಂಥ ಆಸ್ತಿ ಅದು ತಂಗಳ ಅನ್ನ ಇದ್ದಂಗ. ನೀ ಏನು ಕಷ್ಟಪಟ್ಟು ಬೆವರು ಸುರಿಸಿ ಏನು ದುಡಿತೀಯಲ್ಲ ಅದು ಬಿಸಿ ಅನ್ನ ಇದ್ದಂಗ. ಅದಕ್ಕ ನೀ ದುಡಿಬೇಕು, ಉಣಬೇಕು. ನಾಳೆ ನನ್ನ ಮಕ್ಕಳ ಸಲುವಾಗಿ ಇರ್ಲಿ, ಮೊಮ್ಮಕ್ಕಳ ಸಲುವಾಗಿ ಇರ್ಲಿ, ಮರಿಮೊಮ್ಮಕ್ಕಳ ಸಲುವಾಗಿ ಇರ್ಲಿ ಅಂತ ತಿಳ್ಕೊಂಡು ಗಳಿಸಿ 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 ಇಡ್ತಕ್ಕಂಥದ್ದು ಅದು ಶರಣ ತತ್ವಕ್ಕೆ ಸಲ್ಲುವುದಿಲ್ಲ ಅಂತಾರ ಬಸವಣ್ಣವರು. ದುಡಿಬೇಕು, ಉಣಬೇಕು. ಇವತ್ತು ನೋಡ್ರಿ, ಈ ಪ್ರಕೃತಿಯೊಳಗ ಸಾಕಷ್ಟು ಪಶು ಪಕ್ಷಿ ಪ್ರಾಣಿಗಳು ಬದುಕ್ತಾವ. ಇವತ್ತು ಸಣ್ಣ ಒಂದು ಮೊಲ ಹಿಡ್ಕೊಂಡು ಚಿಗರಿ, ಕರಡಿ, ಹುಲಿ, ಸಿಂಹ ಯಾವ ಕೂಡ ನನ್ನ ಮಕ್ಕಳಿಗಾಗ್ಲಿ, ನನ್ನ ಮೊಮ್ಮಕ್ಕಳಿಗಾಗ್ಲಿ, ನನ್ನ ಮರುಮಕ್ಕಳಿಗಾಗ್ಲಿ ಅಂತ ತಿಳ್ಕೊಂಡು ಒಂದಿಷ್ಟು ಏನು ಅವು ಪದಾರ್ಥಗಳನ್ನ ಸಂಗ್ರಹ ಮಾಡಿ ಇಡುವುದಿಲ್ಲ. ಅವು ನಿತ್ಯ ಬೆಳಗಾಗ ಕೂಡಲೇ ಬ್ಯಾಟಿ ಆಡ್ತಾವ, ಉಣ್ತಾವ, ಹೊತ್ತು ಮುಳುಗದ ಕೂಡಲೇ ಮತ್ತೆ ಮಲ್ಕೊಂಡು ಬಿಡ್ತಾವ. ಯಾವ ಪಕ್ಷಿಗಳು ಕೂಡ ಹಾಗಲ್ಲ. ಮೊಟ್ಟೆ ಇಡ್ತಾವ, ಕಾವು ಕೊಡ್ತಾವ, ಮರಿಗಳನ್ನ ಬೆಳೆಸ್ತಾವ. ಯಾವಾಗ ಆ ಮರಿಗಳಿಗೆ ಪಕ್ಕ ಬರ್ತಾವ, ಆ ಮರಿಗಳು ಹಾರಿ ಹೋಗಿ ತಮ್ಮ ಉಪಜೀವನವನ್ನ ತಾವು ನಡೆಸ್ತಾವ. ಆದ್ರೆ ಮನುಷ್ಯ ಹಾಗಲ್ಲ. ಕೂಡಿಡ್ತಾನ ಕೂಡಿಡ್ತಾನ ಕೂಡಿಡ್ತಾನ. ಏಳೇಳು ಪೀಡಿ ಉಂಡ್ರು ಕೂಡ ಸವಿಬಾರದು ಅನ್ನುವಷ್ಟರ ಮಟ್ಟಿಗೆ ಕೂಡಿಡ್ತಾನ ಕೂಡಿಡ್ತಾನ. ನನ್ನ ಮಕ್ಕಳು ಸುಖದಿಂದ ಇರಬೇಕು, ನನ್ನ ಮೊಮ್ಮಕ್ಕಳು ಸುಖದಿಂದ ಇರಬೇಕು ಅಂತ. ಆದ್ರ ಮುಂದೆ ಆ ಮಕ್ಕಳು ಎಂಥವ್ರು ಹೊರತು ಬರ್ತಾರ? ನಮ್ಮಪ್ಪ ಗಳಿಸಿದ್ದದ ನಾನು ಯಾಕೆ ದುಡಿಬೇಕು ಅಂತ ತಿಳ್ಕೊಂಡು ಮೈಗಳರಾಗ್ತಾರ, ಚಟಗಳ ಅಧೀನ ಆಗ್ತಾರ. ನೀವು ಕಷ್ಟಪಟ್ಟು ಗಳಿಸಿರ್ತಕ್ಕಂಥ ಆಸ್ತಿಯನ್ನ ನೋಡುದ್ರೊಳಗ ಕರಗಿಸಿ ಬಿಡ್ತಾರ. ಆಸ್ತಿ ಏನೋ ಹಾಳಾದ್ರೆ ಹಾಳಾಗ ಲೆಕ್ಕ, ಮಕ್ಕಳು ಹಾಳಾಗ್ತಾರಲ್ಲ, ಇದು ಬಹಳ ಕೆಟ್ಟ ಮಾತದ, ಇದು ಬಹಳ ಕೆಟ್ಟ ಬೆಳವಣಿಗೆ ಅದ. ನಮ್ಮ ಮಕ್ಕಳಿಗೆ ನಾವು ಏನಾದ್ರೂ ಕೂಡ ಗಳಿಸಿ ಇಡಬೇಕಾಗಿತ್ತು ಅಂತಂದ್ರ ಒಂದು ಒಳ್ಳೆಯ ಸಂಸ್ಕಾರ ಅವರಿಗೆ ನಾವು ಕಲಿಸ್ಬೇಕು. ಅವ ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ,